ಹಾಯ್ ಫ್ರೆಂಡ್ಸ್, ನಿನ್ನೆ ಹಿಂದಿನ ವಿಡಿಯೋನಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸಿದ್ದೆ. ಮುಂದಿನ ವಿಡಿಯೋದಲ್ಲಿ ಏನಾಯಿತು, ಯಾರು ಬಂದು ಬಾಗಿಲು ತಟ್ಟಿದ್ರು ಅಂತ ನೋಡೋಣ ಬನ್ನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹುಡುಗ ಹೋಗಿ ಬಾಗಿಲು ತೆಗಿತಾನೆ. ಎದುರಿಗೆ ನಿಂತವರು ಅದೇ ಫೋಟೋದಲ್ಲಿದ್ದ ವ್ಯಕ್ತಿ. ಅವನು ನಡುಗುವ ಧ್ವನಿಯಲ್ಲಿ ಹುಡುಗಿಗೆ, ನನ್ನನ್ನು ಕ್ಷಮಿಸು, ನಾನು ಮಾಡಿದ ಒಂದು ದೊಡ್ಡ ತಪ್ಪು ಈಗ ನಿಮ್ಮಿಬ್ಬರ ಜೀವನವನ್ನು ಅಪಾಯಕ್ಕೆ ತಳ್ಳಿದೆ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಹುಡುಗ ಮತ್ತು ಹುಡುಗಿ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊತಾ ಇರ್ತಾರೆ. ಅವರ ಜೀವನದ ಅತಿ ದೊಡ್ಡ ಸತ್ಯ ಈಗ ಹೊರಬರಲು ಸಿದ್ಧವಾಗಿರುತ್ತೆ. ಆ ಹುಡುಗಿಯ ಅಣ್ಣ, ಆ ವ್ಯಕ್ತಿ ನಿಧಾನವಾಗಿ ಮನೆಯೊಳಗೆ ಬರ್ತಾರೆ. ಅವನ ಮುಖದಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ನಡುಗುವ ಧ್ವನಿಯಲ್ಲಿ ಅವನು ಹೇಳ್ತಾನೆ, ವರ್ಷಗಳ ಹಿಂದೆ ನಾನು ಕೆಲವರಿಂದ ಸಾಲ ತಗೊಂಡಿದ್ದೆ. ಅದನ್ನು ತೀರಿಸೋಕ್ಕಾಗದೆ ಓಡಿ ಹೋಗಿದ್ದೆ. ಆದರೆ ಅವರು ನನ್ನನ್ನು ಬಿಡಲಿಲ್ಲ. ಈಗ ನಿಮ್ಮಿಬ್ಬರ ವಿಳಾಸ ತಿಳಿದು ನಿಮ್ಮನ್ನು ಬೆದರಿಸುತ್ತಿದ್ದಾರೆ ಅಂತ ಹೇಳ್ತಾನೆ. ಆ ಮಾತು ಕೇಳಿದ ಹುಡುಗಿ ಕಣ್ಣೀರು ಹಾಕ್ತಾಳೆ. ಆ ಹುಡುಗ ಒಂದು ಕ್ಷಣನೂ ಯೋಚಿಸದೆ ಆ ವ್ಯಕ್ತಿಯ ಭುಜದ ಮೇಲೆ ಕೈ ಇಟ್ಟು, ತಪ್ಪು ಮಾಡಿದ್ದೀಯಾ, ಆದರೆ ಈಗ ಓಡಿ ಹೋಗುವುದರಿಂದ ಸಮಸ್ಯೆ ಮುಗಿಯುವುದಿಲ್ಲ. ನಾವು ಮೂವರು ಸೇರಿ ಇದನ್ನು ಎದುರಿಸೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮನೆಯ ಹೊರಗೆ ಒಂದು ಕಾರ್ ಬಂದು ನಿಂತ ಶಬ್ದ ಕೇಳಿಸುತ್ತೆ. ಕಿಟಕಿಯಿಂದ ನೋಡಿದ ಹುಡುಗನಿಗೆ 4 ಅಪರಿಚಿತರು ಮನೆಯ ಕಡೆ ನಡೆದುಕೊಂಡು ಬರುತ್ತಿರುವುದು ಕಾಣಿಸುತ್ತೆ. ಅವರಲ್ಲಿ ಒಬ್ಬನ ಕೈಯಲ್ಲಿ ಒಂದು ಫೈಲ್ ಇರುತ್ತೆ. ಆ ಫೈಲ್ನಲ್ಲಿ ಏನಿತ್ತು ಎಂಬುದು ಗೊತ್ತಾದರೆ ಅವರ ಜೀವನವೇ ಶಾಶ್ವತವಾಗಿ ಬದಲಾಗ್ತಾ ಇತ್ತು. ಮನೆಯ ಮುಂದೆ ನಿಂತಿದ್ದ 4 ಒಳಗೆ ಬಂದರು. ಅವರ ಕೈಯಲ್ಲಿದ್ದ ಫೈಲನ್ನು ಟೇಬಲ್ ಮೇಲೆ ಇಟ್ಟು, ನಿಮ್ಮ ಕುಟುಂಬದ ವಿರುದ್ಧ ನಮಗೆ ಯಾವ ದ್ವೇಷವೂ ಇಲ್ಲ, ನಮಗೆ ಬೇಕಾಗಿರುವುದು ಸತ್ಯ ಮಾತ್ರ ಅಂತ ಹೇಳ್ತಾರೆ. ಆವಾಗ ಆ ಹುಡುಗ ಗಾಬರಿಯಿಂದ ಆ ಫೈಲ್ ಓಪನ್ ಮಾಡ್ತಾನೆ. ಅದರೊಳಗೆ ಹುಡುಗಿಯ ಅಣ್ಣ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದ್ದಾನೆ ಎಂಬ ಲೀಗಲ್ ಡಾಕ್ಯುಮೆಂಟ್ಸ್ ಇರ್ತವೆ. ಆದರೆ ಕೊನೆಯ ಪುಟದಲ್ಲಿದ್ದ ಒಂದು ಫೋಟೋ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತೆ ಮಾಡುತ್ತೆ. ಆ ಫೋಟೋದಲ್ಲಿ ಹುಡುಗನ ತಂದೆ ಮತ್ತು ಹುಡುಗಿಯ ಅಣ್ಣ ಒಟ್ಟಿಗೆ ನಿಂತಿರ್ತಾರೆ. ಹುಡುಗ ಆಶ್ಚರ್ಯದಿಂದ, ನನ್ನ ಅಪ್ಪ ಇವರ ಜೊತೆ ಹೇಗೆ ಎಂದು ಕೇಳ್ತಾನೆ. ಆಗ ಅವರಲ್ಲಿದ್ದ ಹಿರಿಯ ವ್ಯಕ್ತಿ ನಿಧಾನವಾಗಿ, ವರ್ಷಗಳ ಹಿಂದೆ ನಿನ್ನ ತಂದೆಯೇ ಈ ಹುಡುಗನ ಜೀವ ಉಳಿಸಿದ್ರು ಅಂತ ಹೇಳ್ತಾನೆ. ಅವರು ಕೊಟ್ಟ ಮಾತಿನ ಕಾರಣಕ್ಕೆ ಇಷ್ಟು ವರ್ಷ ನಾವು ನಿಮ್ಮ ಕುಟುಂಬಕ್ಕೆ ಯಾವುದೇ ತೊಂದರೆ ಕೊಡಲಿಲ್ಲ. ಆದರೆ ಈಗ ಅವರು ಇಲ್ಲ, ಆ ಸತ್ಯವನ್ನು ನಿಮಗೆ ತಿಳಿಸುವ ಸಮಯ ಬಂದಿದೆ ಅಂತ ಹೇಳ್ತಾರೆ. ಆಗ ಹುಡುಗ ಮತ್ತು ಹುಡುಗಿ ಒಬ್ಬರ ಕೈಯನ್ನು ಒಬ್ಬರು ಬಿಗಿಯಾಗಿ ಹಿಡ್ಕೊತಾರೆ. ಅವರ ಜೀವನವನ್ನು ಬದಲಾಯಿಸುವ ಕೊನೆಯ ಸತ್ಯ ಈ ಹೊರಬರೋಕೆ ಸಿದ್ಧವಾಗುತ್ತೆ. ಆ ಹಿರಿಯ ವ್ಯಕ್ತಿ ನಿಧಾನವಾಗಿ ಹೇಳಲು ಆರಂಭಿಸುತ್ತಾರೆ. ವರ್ಷಗಳ ಹಿಂದೆ ಈ ಹುಡುಗ ಮಾಡಿದ ತಪ್ಪನ್ನು ಎಲ್ಲರೂ ನೋಡಿರ್ತಾರೆ. ಆದರೆ ಅವನನ್ನು ಉಳಿಸಿದವರು ಮಾತ್ರ ಈ ಹುಡುಗನ ತಂದೆ. ಅವರು ಹುಡುಗಿಯ ಅಣ್ಣನಿಗೆ ಹೊಸ ಜೀವನ ಕೊಟ್ಟರು ಮತ್ತು ಇನ್ನು ಮುಂದೆ ಒಳ್ಳೆಯವನಾಗಿ ಬದುಕುವಂತ ಮಾತು ಪಡ್ಕೊಂಡಿರ್ತಾರೆ. ಆ ಮಾತು ಕೇಳಿದ ಹುಡುಗಿಯ ಅಣ್ಣ ಕಣ್ಣೀರು ಹಾಕುತ್ತಾ, ಆ ಮಾತನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸಿದೆ, ಆದರೆ ನನ್ನ ಭೂತಕಾಲ ನಿಮ್ಮ ಜೀವನಕ್ಕೆ ನೆರಳಾಯಿತು, ನನ್ನನ್ನು ಕ್ಷಮಿಸಿ ಅಂತ ಹುಡುಗ ಯಾವುದೇ ಹಿಂಜರಿಕೆ ಇಲ್ಲದೆ ಹೆಂಡತಿಯ ಅಣ್ಣನನ್ನು ಅಪ್ಪಿಕೊಂಡು ಹುಡುಗಿ ಕಣ್ಣೀರು ಒರೆಸಿಕೊಂಡು ಇಬ್ಬರನ್ನು ನೋಡಿ ನಗ್ತಾ ಇರ್ತಾಳೆ. ಕೆಲವೇ ದಿನಗಳಲ್ಲಿ ಹುಡುಗ ಹೊಸ ಜಾಬ್ನಲ್ಲಿ ಸೇರಿ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ತಾನೆ. ಹುಡುಗಿಯ ಅಣ್ಣ ಕೂಡ ತನ್ನ ತಪ್ಪುಗಳನ್ನು ಸರಿಪಡಿಸಿ ಹೊಸ ಆರಂಭ ಮಾಡ್ತಾನೆ. ತಂಗಿ ಎಂದಿನಂತೆ ಗಂಡನ ಪಕ್ಕದಲ್ಲೇ ನಿಂತಿರ್ತಾಳೆ. ಈ ಗಂಡ ಅವಳ ಕೈ ಹಿಡಿದು, ನನ್ನ ಜೀವನದಲ್ಲಿ ಬಂದ ದೊಡ್ಡ ಅದೃಷ್ಟ ಕಣೆ ನೀನು, ಕಷ್ಟ ಬಂದಾಗ ಜೊತೆ ನಿಂತವಳೆ ನಿಜವಾದ ಜೀವನ ಸಂಗಾತಿ ಅಂತ ಹೇಳ್ತಾನೆ. ಹೆಂಡತಿ ನಗುತ್ತಾ, ಪ್ರೀತಿ ಅಂದರೆ ಸುಖದಲ್ಲಿ ಜೊತೆಯಾಗಿರುವುದು ಅಲ್ಲ, ಕಷ್ಟದಲ್ಲೂ ಕೈ ಬಿಡದೆ ಜೊತೆಯಾಗಿರುವುದು ಅಂತ ಹೇಳ್ತಾಳೆ. ಇಬ್ರು ಕೈ ಹಿಡಿದು ಹೊಸ ಜೀವನದ ಕಡೆ ನಡೆದು ಹೋಗ್ತಾರೆ. ಜೀವನ ಪಾಠ ಅಂದರೆ ಇದೇ ಅನಿಸುತ್ತೆ. ನಿಜವಾದ ಪ್ರೀತಿ ಅಂದರೆ ಹಣ, ಸ್ಥಾನಮಾನ ಮತ್ತು ಸುಖ ಮಾತ್ರವಲ್ಲ, ಎಷ್ಟೇ ಕಷ್ಟ ಬಂದರೂ ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಡದೆ ಜೊತೆಯಾಗಿ ನಿಲ್ಲುವುದೇ ನಿಜವಾದ ಪ್ರೀತಿ.